ನಾನು ಅಂದ್ಕೊಂಡಾಗ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ನಾಗೇಗೌಡರು ಅಂಥವ್ರು ಇದ್ದಾರೆ, ಜೀಶಂಪ ಅವರು ಅಂಥವ್ರು ಇದ್ದಾರೆ, ರಾಘವ್ ಅಂಥವ್ರು ಇದ್ದಾರೆ, ಎಷ್ಟು ಜನ ಇದ್ದಾರೆ. ಕಥೆಗಾರರು ಬಂದಾಗ ಬೆಸರಳ್ಳಿ ರಾಮಣ್ಣನಿಂದ ಹಿಡಿದು ಜೀಶಂಪ ಅವರು ಕೂಡ ಒಳ್ಳೆ ಕಥೆಗಾರರೇ. ಬೆಸರಳ್ಳಿ ರಾಮಣ್ಣ ಇವತ್ತು ಪ್ರಾತಿನಿಧಿಕವಾಗಿ ಮಂಡ್ಯವನ್ನು ಪ್ರತಿನಿಧಿಸ್ತಾರೆ ಕಥೆಗಳಲ್ಲಿ. ಅವರೊಬ್ಬರೇ ಅಲ್ಲ, ನಮ್ಮ ಮಂಡ್ಯ ಭಾಷೆಯನ್ನು ಅತ್ಯಂತ ಸಮಗ್ರವಾಗಿ ಅತ್ಯಂತ ಸಮರ್ಥವಾಗಿ ಬಳಸಿದಂಥ ಬೋರೇಗೌಡ ಚಿಕ್ಕಮರಳಿ ಅವ್ರ ಕಥೆಗಳನ್ನು ನಾವು ಗಮನಕ್ಕೆ ತಗೊಂಡಿಲ್ಲ. ರಾಜಕಾರಣದಲ್ಲಿ ಬಂದಾಗ ಕಲೆಗಳಲ್ಲಿ ಬಂದಾಗ ನಿಮಗೆಲ್ಲ ಮಳವಳ್ಳಿ ಸುಂದರಮ್ಮನ ಹೆಸರನ್ನು ಕೇಳಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮಳವಳ್ಳಿಯ ಸುಂದರಮ್ಮ ಒಂದು ಕಾಲಕ್ಕೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಂದು ಕಾಲಕ್ಕೆ ಪರ್ಸೆಂಟೇಜ್ ತೊಗೊಂಡು ಪಾತ್ರ ಮಾಡ್ತಾಯಿದ್ರು ಅನ್ನುವಂಥದ್ದು. ಗುಬ್ಬಿ ಕಂಪ್ನಿಯಲ್ಲಿ ಒಂದು ಸಣ್ಣ ಪಾತ್ರ ಸಿಕ್ಕಿದ್ರೆ ಸಾಕು ಅಂದ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲಕ್ಕೆ ಗುಬ್ಬಿ ಕಂಪ್ನಿಯಲ್ಲಿ ಪರ್ಸೆಂಟೇಜ್ ತೊಗೊಂಡು ಪಾತ್ರ ಮಾಡ್ತಾಯಿದ್ರು ಅಂತ. ಅವಳು ಅಭಿನಯಿಸ್ತಾ ಇರ್ತಕ್ಕಂಥ ಪಾತ್ರಗಳೇ ಇಲ್ಲ, ಅಭಿನಯಿಸ್ತಾ ಇರ್ತಕ್ಕಂಥ ರಂಗತಂಡಗಳೇ ಇಲ್ಲ. ಅಂಥ ಒಂದು ಹೆಸರು ಎಲ್ಲಿಯೂ ಕೂಡ ಕಂಡು ಬರೋದಿಲ್ಲ ನಮಗೆ. ಮಳವಳ್ಳಿಯ ಸುಂದರಮ್ಮನ ಸುಬ್ಬಣ್ಣ, ಪಿಟೀಲು ವಾದಕನಾದಂಥ ಸುಬ್ಬಣ್ಣ ಅವ್ರ ತಂದೆ, ಸಂಗೀತ ಸುಭದ್ರ ಅನ್ನುವಂಥ ನಾಟಕ ಮಾಡ್ತಾರೆ. ಅದು ಬಹಳ ಪ್ರಖ್ಯಾತ ನಾಟಕ ಆಗ್ತದದು. ನಮ್ಮ ಯೋಗ ನರಸಿಂಹ, ಹಳೆಬೀಡಿನವರು, ಪಾಂಡವಪುರದವರು ಯೋಗ ನರಸಿಂಹ ಇತ್ತೀಚೆಗೆ ತೀರ್ಕೊಂಡ್ರವರು. ಇಂಥವರೆಲ್ಲ ಇದ್ದಾರೆ ನಮ್ಮಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಪೂತಿನವರಿದ್ದಾರೆ, ಹಕ್ಕಿ ಹಬ್ಬಾಳನ ಏನು ಮೂರ್ತಿರಾಯರಿದ್ದಾರೆ, ಪ್ರಬಂಧವನ್ನು ಬರೆದಂಥವರು ಪೂತಿನವರಿದ್ದಾರೆ. ನಿಘಂಟು ಬ್ರಹ್ಮ ವೆಂಕಟಸುಬ್ಬಯ್ಯನವರಿದ್ದಾರೆ, ಚಿಕ್ಕೋಪಾಧ್ಯಾಯರಿದ್ದಾರೆ ಚಿಕ್ಕದೇವರಾಯನ ಕಾಲದಲ್ಲಿ. ಹರಿಬರಿ ಧರ್ಮವನ್ನು ಬರೆದಂಥ ಸಂಚಿ ಹೊನ್ನಮ್ಮ ಇದ್ದಾರೆ. ಗೋವಿನ ಹಾಡನ್ನು ಬರೆದಂಥವರು ನಮ್ಮ ಮದ್ದೂರಿನವರು ಅನ್ನುವಂಥದ್ದು. ಸೀತಾರಾಮ ಶಾಸ್ತ್ರಿ ಅಂತ, ವೀರಕೇಸರಿ ಸೀತಾರಾಮ ಶಾಸ್ತ್ರಿ ಅಂತ ದೌಲತ್ ಅನ್ನುವಂಥ ಕಾದಂಬರಿಯನ್ನು ಬರೆದರು. ಆವತ್ತಿನ ಕಾಲಕ್ಕೆ ಕಡಂಗೋಡ್ಲು ಶಂಕರ ಭಟ್ಟ ಅಂತ ಏನು ನಾವು ಹೇಳ್ಕೊಳ್ತೀವಿ ಉತ್ತರ ಕನ್ನಡದಲ್ಲಿ, ಅಲ್ಲ ದಕ್ಷಿಣ ಕನ್ನಡದಲ್ಲಿ, ಅವ್ರನ್ನ ಮೀರಿಸ್ತಾ ಇದ್ದಂಥ ಸೀತಾರಾಮ ಶಾಸ್ತ್ರಿ ವೀರಕೇಸರಿ ಎನ್ನುವ ಪತ್ರಿಕೆ ಅಂತ ತರ್ತಾಯಿದ್ರು. ದೌಲತ್ ಅನ್ನುವ ಕಾದಂಬರಿ ಅದು ಅತ್ಯಂತ ಶ್ರೇಷ್ಠವಾದದ್ದು. ಎಲ್ಲ ಕ್ಷೇತ್ರ, ರಾಜಕೀಯದಲ್ಲಿ ಬಂದರೆ, ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಸಾವುಕಾರ ಚೆನ್ನಯ್ಯನವರು ಇದ್ದಾರೆ. ಸ್ವಾತಂತ್ರ್ಯ ನಂತರದಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿ ಹೋದಂಥ ಭಾಳ ಜನ ಇದ್ದಾರೆ. MC ಲಿಂಗೇಗೌಡರಿದ್ದಾರೆ, SC ಮಲ್ಲಯ್ಯನವರಿದ್ದಾರೆ. ಸ್ವಾತಂತ್ರ್ಯಾನಂತರದಲ್ಲಿ ಸಾವುಕಾರ ಚೆನ್ನಯ್ಯನವರ ಕೊಡುಗೆ ತುಂಬ ದೊಡ್ಡದಿದೆ ಈ ರಾಜ್ಯಕ್ಕೆ, ಮಂಡ್ಯ ಜಿಲ್ಲೆಗೆ ಮಾತ್ರವೇ ಅಲ್ಲ. ಅವನ್ನೆಲ್ಲ ಮರ್ತಿದ್ದೇವೆ ನಾವು. MC ಲಿಂಗೇಗೌಡರಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು. ಇವತ್ತು ಆದಿಚುಂಚನಗಿರಿಯನ್ನು ಉಳಿಸ್ಕೊಟ್ಟಂಥವ್ರು ಈ ಮಹನೀಯರು. KH ರಾಮಯ್ಯನವರು, MC ಲಿಂಗೇಗೌಡರು, SM ಕೃಷ್ಣ ಅವ್ರ ತಂದೆ, SK ವೀರಣ್ಣಗೌಡರ ಕೊಡುಗೆ ಇದೆ ನಮ್ಮಲ್ಲಿ. ಆಮೇಲೆ ಯಶೋಧರ ದಾಸಪ್ಪ, ಬಳ್ಳಾರಿ ಸುಬ್ಬಮ್ಮ, ಬಳ್ಳಾರಿ ಸಿದ್ದಮ್ಮ, ಚಿಕ್ಕಮಗಳೂರಿನ BL ಸುಬ್ಬಮ್ಮ, ಇವರೆಲ್ಲ ಮಹಿಳಾ ನಾಯಕಿಯರು ಕೂಡ ನಮ್ಮಲ್ಲಿ ಹೆಸರನ್ನು ಮಾಡಿದಂಥವ್ರು. ಇಂಥವರೆಲ್ಲ ಇರುವಾಗ ಮಂಡ್ಯ ಯಾವುದಕ್ಕೆ ಕಡಿಮೆ ಇದೆ? ಸ್ವಾತಂತ್ರ್ಯದ ಶಂಕರಗೌಡರು ಒಂದು ಕಾಲಕ್ಕೆ 52ರ ಸಂದರ್ಭದಲ್ಲಿ ಆಯ್ಕೆ ಆದಂಥವ್ರನ್ನ ಒಂದು ಸಾರಿ ನೆನ್ಕೊಡಿ ನೀವು. ಪ್ರಥಮ ಸಾರಿ ಶಂಕರಗೌಡರು ಮಂಡ್ಯದಿಂದ ಆಯ್ಕೆ ಆದರೆ, ನಾಗಮಂಗಲದಿಂದ ಶಂಕರಲಿಂಗೇಗೌಡರು ಆಯ್ಕೆ ಆಗ್ತಾರೆ ಮೊದಲಿಗೆ. ಮಧ್ಯದಲ್ಲಿ ಆಮೇಲೆ ಸಿಂಗಾರಿಗೌಡರು ಬರ್ತಾರೆ, TN ಮಾದಪ್ಪಗೌಡರು ಬರ್ತಾರೆ, KR ಪೇಟೆಯಲ್ಲಿ ಲಿಂಗಪ್ಪನವ್ರು ಬರ್ತಾರೆ, MK ಬೊಮ್ಮೇಗೌಡರು ಬರ್ತಾರೆ, BY ನೀಲೇಗೌಡರು ಬರ್ತಾರೆ, ಎಂತೆಂಥವ್ರು ಬರ್ತಾರೆ, AG ಚುಂಚೇಗೌಡರು ಬರ್ತಾರೆ, K ಪುಟ್ಟಸ್ವಾಮಿ ಅವರು ಬರ್ತಾರೆ, ಮದ್ದೂರಿನಲ್ಲಿ ವೀರಣ್ಣಗೌಡರು ಬರ್ತಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಒಂದು ಕಾಲಕ್ಕೆ ರಾಜ್ಯದ ಸರ್ಕಾರವನ್ನು, ರಾಜ್ಯ ಮಟ್ಟದ ರಾಜ್ಯ ಸರ್ಕಾರವನ್ನು ಆಳ್ತಾ ಇದ್ದಂಥವ್ರು, ನಿರ್ದೇಶಿಸ್ತಾ ಇದ್ದಂಥವ್ರು ಮಂಡ್ಯ ಜಿಲ್ಲೆಯ ನಾಯಕರುಗಳು. ಕುವೆಂಪು ಬದುಕದ್ದು ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾವೆಷ್ಟು ಸಹೃದಯರು ಅಂತಂದರೆ, ನಾವೆಷ್ಟು ರಸಿಕರು ಅಂತಂದರೆ, ಕುವೆಂಪು ಬದುಕದ್ದು ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ನೆಲದಲ್ಲಿ. ಇವತ್ತಿಗೂ ಕೂಡ ಕುವೆಂಪು ಬಗ್ಗೆ ಅಭಿಮಾನ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿರುವಷ್ಟು ಅಭಿಮಾನ, ಅವರ ಮಗ ಪೂರ್ಣಚಂದ್ರ ತೇಜಸ್ವಿಗೆ ಮಂಡ್ಯ ಜಿಲ್ಲೆಯಲ್ಲಿರುವಷ್ಟು ಅಭಿಮಾನ ಬೇರೆ ಎಲ್ಲಿಯೂ ಕೂಡ ಕಂಡುಬರೋದಿಲ್ಲ. ಇಂಥ ಒಂದು ನಾಡಿನಲ್ಲಿ ನಾವು ಯಾಕೆ ಅವಹೇಳನಕ್ಕೂ ತುತ್ತಾಗ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ನನ್ನಲ್ಲಿ ಮೂಡಿದಾಗ, ಅವರು ಯಾವತ್ತೋ ಒಂದು ಸಂದರ್ಭದಲ್ಲಿ BH ಶ್ರೀಧರ ಅವರ ಒಂದು ಸುಧಾದಲ್ಲಿ ಒಂದು ಸುದ್ದಿ ಬಂದಿತ್ತು. BH ಶ್ರೀಧರ ಅನ್ನುವಂಥ ಒಬ್ಬರು ಸಂಸ್ಕೃತ ವಿದ್ವಾಂಸರು, ಉತ್ತರ ಕನ್ನಡದ ಕುಮಟಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದವರು. ಅವರ ಹೆಸರಿನ ಒಂದು ಪ್ರಶಸ್ತಿಯನ್ನು ದೊಡ್ಡದಾಗಿ ಹಾಕಿದರು. ಎಷ್ಟದು
ಎಷ್ಟದು ಪ್ರಶಸ್ತಿಯ ಮೊತ್ತ? 2,000. ಅದಕ್ಕೆ ಇಡೀ ಸುಧಾದಲ್ಲಿ ಒಂದು ಪುಟವನ್ನು ಮೀಸಲಾಗಿಟ್ಟಿದ್ರು. ಅಲ್ಲಿಂದ ಬಂದ ಮೇಲೆ ನಾನು ತೀರ್ಮಾನ ಮಾಡಿದೆ, ನನ್ನ ಕೈಲಾದಷ್ಟು ಮಂಡ್ಯದ ಗೌರವವನ್ನು ಹೊರಗಡೆ ಕಾಪಾಡಬೇಕು ಹೊರಗಿನವರ ದೃಷ್ಟಿಯಿಂದ ಅಂತ. 5 ರೂಪಾಯಿನ ಪ್ರಶಸ್ತಿಗೆ ಇಷ್ಟು ಪ್ರಚಾರ ಕೊಡ್ತಾರಲ್ಲ, ನಾವು ಯಾಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಆಗ ಶಂಕರಗೌಡರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದೋ. ಇವತ್ತು ಮಂಡ್ಯ ಜಿಲ್ಲೆ ಸಮೃದ್ಧವಾಗಿದೆ. 100 ಪ್ರಶಸ್ತಿಗಳನ್ನು ಇವತ್ತು ಕೊಡ್ತಾ ಇದ್ದೀವಿ ನಾವು. ಕರ್ನಾಟಕ ಸಂಘದ ಮೂಲಕ, ಕೆ ವಿ ಶಂಕರಗೌಡ ಪ್ರತಿಷ್ಠಾನದ ಮೂಲಕ, ಎಸ್ ಟಿ ಚೌಡಯ್ಯ ಪ್ರತಿಷ್ಠಾನದ ಮೂಲಕ, ಜಿ ಮಾದೇಗೌಡರ ಪ್ರತಿಷ್ಠಾನದ ಮೂಲಕ, ಮಳವಳ್ಳಿಯ ಕೆ ಎನ್ ನಾಗೇಗೌಡರ ಹೆಸರಿನಲ್ಲಿ ಪ್ರಶಸ್ತಿ ಬರ್ತಾ ಇದೆ, ವೀರೇಗೌಡರ ಹೆಸರಿನಲ್ಲಿ ಪ್ರಶಸ್ತಿ ಇದೆ, ಎಸ್ ಎಂ ಲಿಂಗಪ್ಪನವರ ಹೆಸರಿನಲ್ಲೂ ಪ್ರಶಸ್ತಿಯನ್ನು ಕರ್ನಾಟಕ ಸಂಘವೇ ಪ್ರಾರಂಭ ಮಾಡಿದೆ. ನಾನು ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಮಗೆ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ. ನಮ್ಮಲ್ಲಿ ಸಂಪನ್ಮೂಲಕ್ಕೆ ಕೋಟಿ ರೂಪಾಯಿ ಕೊರತೆ ಇರ್ಬೋದು, ಅಥವಾ ಲಕ್ಷ ರೂಪಾಯಿ ಕೊರತೆ ಇರ್ಬೋದು, 1,000-2,000 ರೂಪಾಯಿ ಕೊರತೆ ಇಲ್ಲ. ನಾನು ಯಾವಾಗಲೂ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ 2,000 ರೂಪಾಯಿ ಏನೂ ಕೆಲಸಕ್ಕೆ ಬರೋದಿಲ್ಲ, ಆದರೆ 100 ಜನರ 2,000 ರೂಪಾಯಿ ಭಾಳ ಕೆಲಸಕ್ಕೆ ಬರ್ತದೆ. ಈ ತತ್ವವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಜನ ನಿಜವಾಗ್ಲೂ ಕೂಡ ದುಡ್ಡು ಕೊಡ್ತಾರೆ ರೀ ಮಂಡ್ಯದಲ್ಲಿ, ನನ್ನ ಅನುಭವ ಅದು. ಆದರೆ ನಮ್ಮ ಕೈ ಶುದ್ಧವಾಗಿರಬೇಕು, ನಮ್ಮ ಬಾಯಿ ಶುದ್ಧವಾಗಿರಬೇಕು. ಕೈ ಬಾಯಿ ಎರಡೂ ಶುದ್ಧವಾಗಿದ್ದರೆ ಈಗಲೂ ಬೇಕಾದ್ರೆ ನಾನು 1,00,000 ರೂಪಾಯಿ ನಿಂತಲ್ಲಿಯೇ ಕುಳಿತಲ್ಲಿಯೇ ಕಲೆಕ್ಟ್ ಮಾಡುವಂಥ ಶಕ್ತಿ ಇದೆ ನನಗೆ. ಮೊನ್ನೆ ನಾನು ನಮ್ಮ ಕಿರಿಯ ಮಿತ್ರರಾದಂಥ ಇಲ್ಲಿ ಹರೀಶ್ ಇದ್ದಾರೆ, ಅವ್ರಿಗೆ ಸಾಕ್ಷೀಕರಿಸ್ತೇನೆ ನಾನು. ಇವತ್ತಿಗೂ ಕೂಡ ನಾವು ಕರ್ನಾಟಕ ಸಂಘದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದುಡ್ಡಿಟ್ಟಿಲ್ಲ. ಅಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ 80 ಲಕ್ಷ ರೂಪಾಯಿಗಳನ್ನು ಪ್ರಶಸ್ತಿಯ ಮೊತ್ತವಾಗಿ ಇಟ್ಕೊಂಡಿದ್ದೀವಿ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. 6 ಲಕ್ಷ ರೂಪಾಯಿಗೆ 6,30,000 ರೂಪಾಯಿ ಒಂದೇ ಒಂದು ವಾರದಲ್ಲಿ ಕಲೆಕ್ಟ್ ಆಯಿತು. ಜನಸಾಮಾನ್ಯರಿಂದ ಜನಸಾಮಾನ್ಯರಿಗೆ ಪ್ರಶಸ್ತಿಯನ್ನು ಕೊಡಿಸ್ಬೇಕು ಅಂತ ಹೊರಟಾಗ 15,000 ರೂಪಾಯಿ ಕೊಡಿ ನಿಮ್ಮ ಹಿರಿಯರ ಹೆಸರಿನಲ್ಲಿ. ಅದನ್ನು ಮಂಡ್ಯ ಜಿಲ್ಲೆಯಲ್ಲಿ ಸಾಧಾರಣವಾಗಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವ್ರಿಗೆ ಕೊಡಬೇಕು ಅಂತಂದಾಗ 3 ವರ್ಷದ ಹಿಂದೆ 25 ಜನ ಸಿಕ್ಕರು. ಆಮೇಲೆ ನೋಡಿದ್ರೆ 45 ಜನಕ್ಕೆ ಹೋಯಿತು, ಅಲ್ಲ 35 ಜನಕ್ಕೆ ಹೋಯಿತು. ಈ ವರ್ಷ 42 ಜನಕ್ಕೆ ಕೊಟ್ವಿ. ಈಗಾಗಲೇ 50 ಜನಕ್ಕೆ ಹೋಗ್ತಾ ಇದೆ ಅದು. ಕೆಲವರು ತೊಂದರೆ ಆಗ್ಬೋದು, ಇನ್ನು ಕೆಲವರು ಸೇರಿಕೊಳ್ತಾರೆ. 6,30,000 ರೂಪಾಯಿನ ಕೇವಲ ಒಂದು ವಾರದಲ್ಲಿ ಕಲೆಕ್ಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ಜನ ಎಷ್ಟು ಉದಾರವಾಗಿದ್ದಾರೆ, ಎಷ್ಟು ಸಂಪನ್ನವಾಗಿದ್ದಾರೆ, ಎಷ್ಟು ಸಂಪದ್ಭರಿತವಾಗಿದ್ದಾರೆ. ಹೃದಯ ಶ್ರೀಮಂತಿಕೆ ಮುಖ್ಯ, ಸಂಪತ್ತು ಮುಖ್ಯ ಅಲ್ಲ. ಸ್ನೇಹಿತರೆ, ಯಾವಾಗಲೂ ಮಾಡುವ ಕೆಲಸಕ್ಕೆ ಯಾವಾಗಲೂ ಬೆಲೆ ಸಿಗುತ್ತೆ ಅಂತ ಹೇಳಿದ್ರೆ ನೀನು ಈ ಮಾತನ್ನು ಹೇಳೋದು ತಪ್ಪೇನು ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. 1 ವರ್ಷದ ಹಿಂದೆ ಅಂತ ಕಾಣಿಸುತ್ತೆ, 1 ವರ್ಷದ 1.5 ವರ್ಷದ ಹಿಂದೆ ನಾನು KR-ಪೇಟೆಗೆ ಬರ್ತಾಯಿದ್ದೆ. ಇಲ್ಲೊಂದು 3 ರೂಪಾಯಿ ಯಕ್ಷಗಾನದ ಕಾರ್ಯಾಗಾರ ನಡೀತಾ ಇತ್ತು. ನಮ್ಮದೇ ಆಗಿರ್ತಕ್ಕಂಥ ಒಂದು ಡ್ರೆಸ್ ಬ್ಯಾಂಕ್ ಬುಕ್, ಅಂದರೆ ಬಟ್ಟೆಗಳನ್ನು 3 ರೂಪಾಯಿ ಯಕ್ಷಗಾನಕ್ಕೆ ಬಟ್ಟೆಯನ್ನು ಹೊಲಿಸಲೇಬೇಕು ಅಂತ ತೀರ್ಮಾನ ತಗೊಂಡಾಗ ಬರ್ತಾ ಕಾರ್ನಲ್ಲಿ ಮಲ್ಲಿಕಾರ್ಜುನ್ ಅವರು ಜ್ಞಾಪಕ ಬಂದರು ನನಗೆ. ಮಲ್ಲಿಕಾರ್ಜುನ ಹೆಸರು ಅವ್ರು ನೋಡಿರಲಿಲ್ಲ, ನಾನು ಪರಿಚಯನೂ ಆಗಿಲ್ಲ. ಅವ್ರ ಹೆಸರು ಕೇಳಿದ್ದೆ ನಾನು. ತಕ್ಷಣ ನಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರನ್ನ ಕೇಳಿ ಅವರ ನಂಬರ್ ಬೇಕು ಅಂಥೇಳಿ ತೊಗೊಂಡು ಅವ್ರಿಗೆ ಫೋನ್ ಮಾಡಿದೆ. ನಾನು ಹೀಗೆ ಜಯಪ್ರಕಾಶ್ ಗೌಡ ಅಂತ ಸರ್ ಅಂತ ಹೇಳಿದೆ. ಗೊತ್ತು, ಹೇಳಿ ಸರ್ ಅಂದರು. ಒಂದು ಸಹಾಯ ಆಗಬೇಕಲ್ಲ ನಿಮ್ಮಿಂದ. ಏನು ಸರ್ ಅಂತಂದರು. ಹೀಗೆ ಒಂದು ಬಟ್ಟೆ ಬ್ಯಾಂಕ್ ಮಾಡಬೇಕು ಅಂತ ಇದ್ದೀವಿ, 3 ರೂಪಾಯಿ ಯಕ್ಷಗಾನದ್ದು. ನೀವು ಒಂದು 50,000 ರೂಪಾಯಿ ಕೊಡಬೇಕಲ್ಲ ಅಂತಂದೆ. ಆಯಿತು ಬಿಡಿ ಸರ್, ಕೊಡ್ತೀನಿ ಅಂದರು. ನನಗೆಷ್ಟು ರೋಮಾಂಚನಗೊಂಡೆ ಅಂತಂದರೆ ನಾನು ಪರಿಚಯ ಇರಲಿಲ್ಲ ಅವರು. ಆಮೇಲೆ ಮುಂದೆ ಬರ್ತಾ ವಿಜಯರಾಮೇಗೌಡರು ಅಂತ ನಿಮ್ಮ KR-ಪೇಟೆಯವರು, ಅವರನ್ನು ಫೋನ್ ಮಾಡಿದೆ. ನಾನು ಅವ್ರನ್ನ ನೋಡಿರಲಿಲ್ಲ, ಬಟ್ ಅವರು ನಾನು ಫೋನ್ ಮಾಡಿದಾಗ ಹೇಳಿದ್ರು ನಿಮ್ಮನ್ನು ನೋಡಿದ್ದೀನಿ ಸರ್ ಅಂದರು. ಎಲ್ಲಿ ಅಂತಂದೆ. ಕರ್ನಾಟಕ ಸಂಘಕ್ಕೆ ಬರ್ತಾಯಿರ್ತೀನಿ ನಾನು ಚಲುವರಾಯಸ್ವಾಮಿ ಅವ್ರ ಜೊತೆಲಿ ಅಂದರು. ಹೌದಾ ಅಂತಂದೆ. ಮತ್ತು ಈಗ ಆಗಬೇಕಲ್ಲ ಅಂತ. ಆಯಿತು ಬಿಡಿ ಸರ್, ನಾನು ಬರ್ತೀನಿ, ನಾಳೆ ಚೆಕ್ ತಗೊಬರ್ತೀನಿ ಅಂದರು. ಕೇವಲ ಚಿನಕುರಳಿಯಿಂದ ಇಲ್ಲಿಗೆ ಬರುವವರಿಗೆ 1 ಲಕ್ಷ ರೂಪಾಯಿ ಕಲೆಕ್ಟ್ ಆಯಿತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾವು ಪ್ರಾಮಾಣಿಕವಾಗಿದ್ದು ಏನಾದರೂ ಕೆಲಸ ಮಾಡ್ತೀವಿ ಅಂತಂದರೆ ಈ ಜನ ಖಂಡಿತವಾಗಿ ಕೊಡ್ತಾರೆ. ಸುಜನಾ ಅವ್ರನ್ನ ಉಳಿಸ್ಕೊಳ್ಬೇಕಾದದ್ದು ಹೀಗೆ ನಾವು. ಸುಜನಾ ಅವರು ಯಾವತ್ತಾದರೂ ಉಳಿತಾರೆ, ಕುವೆಂಪು ಯಾವತ್ತಿದ್ರೂ ಉಳಿತಾರೆ, ಅಥವಾ ಪೂತಿನ ಯಾವತ್ತಿದ್ರೂ ಉಳಿತಾರೆ, ಅಥವಾ KS ನರಸಿಂಹಸ್ವಾಮಿ ಯಾವತ್ತಿದ್ರೂ ಉಳಿತಾರೆ. ಅವರ ಸಾಹಿತ್ಯದ ಕಾರಣದಿಂದಾಗಿ ಪಂಪ 1,000 ವರ್ಷಗಳಿಂದ ಹಿಂದೆ ಇದ್ದಂಥ ಪಂಪ ಇವತ್ತು ಉಳ್ಕೊಂಡಿದೆ ನಮ್ಮ ಸಾಹಿತ್ಯದ ಮೌಲ್ಯದಿಂದ. ಆದರೆ ಜನಸಾಮಾನ್ಯರ ದೃಷ್ಟಿಯಿಂದ ನಮ್ಮ ಜಿಲ್ಲೆಯ ಹಿರಿಮೆಯನ್ನು ನಾವು ಜಗತ್ತಿಗೆ ತೋರಿಸ್ಬೇಕಲ್ಲ.
ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಇದ್ದಾರೆ ಅಂತ ಜಗತ್ತಿಗೆ ತೋರಿಸ್ಬೇಕಲ್ಲ. ಮಹಾಕವಿಗಳ ಮಹಾಕಾವ್ಯವನ್ನು ಬರೆದಂಥ ಸುಜನ ಅವರಿದ್ದಾರೆ. ಪ್ರೇಮಕವಿಯಾದಂಥ ಕೆ ಎಸ್